ಭೈರಪ್ಪನವರ ಸೃಷ್ಟಿಶೀಲತೆಯಲ್ಲಿ ಲಕ್ಷ್ಮಣ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಉತ್ತರಕಾಂಡದ ಲಕ್ಷ್ಮಣನ ಪಾತ್ರದ ಮೇಲೊಂದು ಅವಲೋಕನ. ನಮ್ಮ ಭಾರತೀಯ ಪುರಾಣ ಪರಂಪರೆಯಲ್ಲಿ ರಾಮನದು ಆದರ್ಶ ಪಾತ್ರ. ಅವನೇ ರಾಮಾಯಣದ ನಾಯಕ. ಅವನ ಆಜ್ಞಾಧಾರಕ ಹಾಗೂ ಪ್ರತಿ ಹೆಜ್ಜೆಗಳನ್ನು ಅನುಸರಿಸಿ ನಡೆಯುವವನು ಲಕ್ಷ್ಮಣ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಉತ್ತರಕಾಂಡದಲ್ಲಿ ರಾಮ ಕಥಾನಾಯಕನೂ ಹೌದು, ಆದರ್ಶಪ್ರಾಯನೂ ಹೌದು. ಆದರೆ ಅವನಷ್ಟೇ ಉದಾತ್ತ ಪಾತ್ರವಾಗಿ ಸ್ವತಂತ್ರ ಆಲೋಚನೆ ನಿರ್ಧಾರಗಳನ್ನು ಮಾಡಬಲ್ಲವನಾಗಿ, ಕೆಲವೊಮ್ಮೆ ರಾಮನನ್ನು ಪ್ರತಿರೋಧಿಸುವವನಾಗಿಯೂ ಕಾಣಿಸಿಕೊಳ್ಳುವ ಪ್ರಬಲ ಪಾತ್ರವಾಗಿ ಲಕ್ಷ್ಮಣ ಚಿತ್ರಿತಗೊಂಡಿದ್ದಾನೆ. ರಾಮ ಭಾವುಕತೆಯಲ್ಲಿ ಮೈಮರೆತು ತೇಲಿ ಹೋಗುತ್ತಿದ್ದರೆ, ಲಕ್ಷ್ಮಣ ಮೈಕೈಯಿಗೆ ಮಣ್ಣು ಮೆತ್ತಿಕೊಂಡು ಬೆವರಿಳಿಸಿ ದುಡಿಯುತ್ತಿರುವನು. ರಾಮ ಧರ್ಮಕ್ಕೆ ಕಟ್ಟುಬಿದ್ದು ಅಹಿತವಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ, ಲಕ್ಷ್ಮಣ ವಾಸ್ತವದ ಚಿಂತನೆಯಿಂದ ಪ್ರತಿಭಟಿಸಿ ನಿಲ್ಲುವನು. ರಾಮ ತನ್ನ ಆಜ್ಞೆಯೆಂದು ಹೇರಿದಾಗ ಲಕ್ಷ್ಮಣ ಆಜ್ಞಾನುಸಾರ ಅನಿವಾರ್ಯವಾಗಿ ನಡೆದುಕೊಂಡರೂ ನಂತರ ಮತ್ತೆಂದೂ ಅದಕ್ಕೆ ಒಳಪಡದಂತೆ ರಾಜ್ಯದ ಗಡಿಯನ್ನೂ ದಾಟಿ ದೂರ ಸರಿದು ಬಿಡುವನು. ಸೀತೆಯ ಮೇಲೆ ರಾಮನಿಗೆ ದಾಂಪತ್ಯದ ಅಧಿಕಾರವಿದ್ದರೆ, ಲಕ್ಷ್ಮಣನಿಗೆ ಎಂದೂ ಬತ್ತದ ಅಕ್ಕರೆ ಕಾಳಜಿಗಳಿವೆ. ಇಡೀ ಕಾದಂಬರಿ ಸೀತೆಯ ಮನೋಮಂಥನವಾಗಿದೆ. ಅಲ್ಲಿ ಸಹಜವಾಗಿ ರಾಮನಿದ್ದಾನೆ, ಆದರೆ ರಾಮನಷ್ಟೇ ಪ್ರಮುಖವಾಗಿ ಲಕ್ಷ್ಮಣನೂ ಇದ್ದಾನೆ. ಅಷ್ಟರ ಮಟ್ಟಿಗೆ ತನ್ನ ಮೈದುನನ ಕುರಿತು ಚಿಂತಿಸಬೇಕೆಂದರೆ ಅವನ ಕುರಿತು ಆಕೆಗೆ ಇರುವ ಆಸಕ್ತಿಯಾದರೂ ಎಂಥದು, ಯಾವ ಬಗೆಯದು? ಇಲ್ಲಿ ಕಾಮದ ಲೇಪವಿಲ್ಲ, ಪರಸ್ಪರ ಸಹೋದರ ಸಂಬಂಧವೂ ಇಲ್ಲ. ಸ್ನೇಹವೇ ಎಂದರೆ ಅದು ಬಹಳ ಸರಳವಾದ ವ್ಯಾಖ್ಯಾನವೆನಿಸುತ್ತದೆ. ಅಂತಃಕರಣಕ್ಕೆ ಸಂಬಂಧವೇ ಆಗಬೇಕೇನು ಎನ್ನುವ ಸೀತೆಯ ಮಾತು ಇದಕ್ಕೆ ಒಪ್ಪುತ್ತದೆ. ಈ ಸೀತಾಲಕ್ಷ್ಮಣರ ಸಂಬಂಧವನ್ನು ಒಂದು ಉದಾತ್ತ ನೆಲೆಯಲ್ಲಿ ಚಿಂತಿಸಬೇಕಾಗುತ್ತದೆ. ಇದು ಸ್ತ್ರೀ ಪುರುಷ ಸಂಬಂಧದ ಒಂದು ಭಿನ್ನ ಆಯಾಮ. ಇಂತಹುದೇ ಉದಾತ್ತ ನೆಲೆಯ ಕೆಲವು ಹೆಣ್ಣು ಗಂಡುಗಳ ಸಂಬಂಧವನ್ನು ಭೈರಪ್ಪನವರ ಕೆಲವು ಕಾದಂಬರಿಗಳಲ್ಲಿ ಕಾಣಬಹುದು. ಉದಾಹರಣೆಗೆ ಪರ್ವ ಕಾದಂಬರಿಯ ಕುಂತಿ ವಿದುರರ ಸಂಬಂಧ, ಸಾಕ್ಷಿ ಕಾದಂಬರಿಯ ಸಾವಿತ್ರಿ ಸತ್ಯಪ್ಪರ ಸಂಬಂಧ, ಮಂತ್ರ ಕಾದಂಬರಿಯ ರಾಮ್ಕುಮಾರಿ ಗೋರೆ ಸಾಹೇಬರ ಸಂಬಂಧ, ಹಾಗೂ ವಂಶವೃಕ್ಷದ ಲಕ್ಷ್ಮೀ ಶ್ರೀನಿವಾಸ ಶ್ರೋತ್ರಿಗಳ ಸಂಬಂಧ. ಇಲ್ಲಿ ಪರಸ್ಪರ ನಿಕಟವಾದ ಒಡನಾಟವಿದೆ, ಕಷ್ಟ ಸುಖಗಳ ವಿನಿಮಯವಿದೆ, ಕರುಣೆ ಪ್ರೀತಿ ಕಾಳಜಿ ಮಮತೆಗಳಿವೆ, ಆಪ್ತಭಾವ ಔದಾರ್ಯಗಳಿವೆ. ಈ ಸುಂದರ ಸಖ್ಯದಲ್ಲಿ ನಿರ್ಮಲ ಭಾವದ ಗಾಳಿಯು ನಡುವೆ ನಿರಾತಂಕವಾಗಿ ಸುಳಿದಾಡುತ್ತದೆ. ಅಣ್ಣ ರಾಮನಿಗೆ ಅಪರಿಮಿತವಾದ ಆಧ್ಯಾತ್ಮದ ಒಲವು ತಿಳಿವುಗಳಿದ್ದರೆ, ತಮ್ಮ ಲಕ್ಷ್ಮಣನಿಗೆ ಲೌಕಿಕ ಜ್ಞಾನ ಅಧಿಕ. ಯಾವುದೇ ವಿಷಯವನ್ನು ಅಣ್ಣನು ಧಾರ್ಮಿಕ ಪರಂಪರೆಗಳ ಹಿನ್ನೆಲೆಯಲ್ಲಿ ವಿವೇಚಿಸುವವನಾದರೆ, ತಮ್ಮ ವಾಸ್ತವದ ಸಂಗತಿಗಳ ಅರಿವಿನಿಂದ ಸ್ಪಂದಿಸುವನು. ಆಧ್ಯಾತ್ಮ ತನಗೆ ಒಗ್ಗದ ವಿಚಾರವೆಂದು ತಾನೇ ಹೇಳಿಕೊಳ್ಳುವನು. ಲಕ್ಷ್ಮಣನ ಲೋಕಜ್ಞಾನವೆಂತಹುದು ಮತ್ತು ಎಂತಹ ಕಠಿಣವೆನ್ನಿಸುವ ತನ್ನ ಹಾಗೂ ತನ್ನವರ ಬದುಕನ್ನು ತನ್ನ ಬುದ್ಧಿವಂತಿಕೆಯಿಂದಲೂ ದಕ್ಷ ಕಾರ್ಯದಿಂದಲೂ ಸಹ್ಯವಾಗಿಸಿಕೊಳ್ಳುವ, ಕ್ರಮೇಣ ಸುಖಪ್ರದವನ್ನಾಗಿಯೇ ತಿರುಗಿಸಿಕೊಳ್ಳುವ ಕಸುವು ಎಂತಹುದು ಅನ್ನುವುದು ವನವಾಸ ಕಾಲದಲ್ಲಿ ಎಳೆ ಎಳೆಯಾಗಿ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ವನವಾಸದ ಆರಂಭದಲ್ಲಿ ಮೊದಮೊದಲು ಕಂದಮೂಲಗಳು ಹಣ್ಣು ಹಂಪಲುಗಳು ಇಷ್ಟೇ ಈ ಮೂವರ ಜೀವಕ್ಕೆ ಆಧಾರವಾಗಿರುತ್ತದೆ. ಅದರಿಂದ ಹೊಟ್ಟೆಯೂ ತುಂಬುತ್ತಿರಲಿಲ್ಲ, ನಾಲಿಗೆಯೂ ಸ್ವೀಕರಿಸುತ್ತಿರಲಿಲ್ಲ. ತಿಂದರೂ ಬಹುಬೇಗ ಅರಗಿ ಹೊಟ್ಟೆ ಪುನಃ ಚುರುಗುಟ್ಟುತ್ತಿತ್ತು. ಆಗ ಲಕ್ಷ್ಮಣ ಕಾಡಿನ ಬಳ್ಳಿ ಪೊದೆಗಳ ಸಂದಿಯಲ್ಲಿ ಹುಡುಕಿ ಕಾಡು ಹುರಳಿ ಕಾಡು ನವಣೆ ಸಜ್ಜೆಗಳನ್ನು ಪತ್ತೆ ಮಾಡಿದ.
ಅರಣ್ಯದ ಮರ ಗಿಡ ಬಳ್ಳಿ ಅವುಗಳ ಜಾತಿ ಗುಣ ಮತ್ತು ಉಪಯೋಗಗಳ ಬಗೆಗೆ ಅವನಿಗೆ ಸ್ಪಷ್ಟ ತಿಳುವಳಿಕೆ ಇತ್ತು. ಪರೀಕ್ಷೆ ಮಾಡಿ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುತ್ತಿದ್ದ. ರಾಮನು ಸಸ್ಯಗಳ ಚೆಲುವು ಸೌಂದರ್ಯ ಭವ್ಯತೆಗಳನ್ನು ಸವಿಯುವುದರಲ್ಲಿ, ನನಗೆ ತೋರಿಸುತ್ತಾ ಆ ರೂಪಗಳನ್ನು ವರ್ಣಿಸುವುದರಲ್ಲಿ ಮೈಮರೆಯುತ್ತಿದ್ದ. ಲಕ್ಷ್ಮಣನು ಕಾಡಿನಲ್ಲಿ ದೊರೆಯುತ್ತಿದ್ದ ಧಾನ್ಯಗಳನ್ನು ಹುಡುಕಿ ಬಿಡಿಸಿ ತಂದು ಕಲ್ಲು ಚಪ್ಪಡಿಯ ಮೇಲೆ ಅರೆದು ಹಿಟ್ಟು ಮಾಡಿ ಅವನೇ ದಾರಿಯುದ್ದಕ್ಕೂ ಹೊತ್ತು ತರುತ್ತಿದ್ದ ಪಾತ್ರೆಯಲ್ಲಿ ಬೇಯಿಸಿ, ಕಾಡಿನಲ್ಲಿ ದೊರೆಯುತ್ತಿದ್ದ ಮೆಣಸಿನ ಕಾಳುಗಳನ್ನು ಅರೆದು ಬೆರೆಸಿ, ನಿಂಬೆ ಹುಣಸೆಗಳಂತಹ ಹುಳಿ ಹಣ್ಣುಗಳ ರಸವನ್ನು ಹಿಂಡಿ ತಿನ್ನಲು ಅರ್ಹವಾಗುವಂತೆ ಮಾಡಲು ಆರಂಭಿಸಿದ ನಂತರ ಹೊಟ್ಟೆ ತುಂಬತೊಡಗಿತು, ಕೈಗಾಲುಗಳಲ್ಲಿ ಶಕ್ತಿ ಕೂಡಿಕೊಂಡಿತು ಎಂದು ಸೀತೆ ಸ್ಮರಿಸಿಕೊಳ್ಳುತ್ತಾಳೆ. ನಂತರ ಭಾವುಕಳಾಗಿ, ಲಕ್ಷ್ಮಣ ಗಂಡನೊಡನೆ ಅರಣ್ಯದ ಸೌಂದರ್ಯವನ್ನು ಸವಿಯುತ್ತಾ 14 ವರ್ಷವನ್ನು 14 ದಿನದಂತೆ ಕಳೆಯಬಹುದೆಂದು ಭಾವುಕ ಕಲ್ಪನೆಯಿಂದ ಹೊರಟ ನನ್ನ ಹೊಟ್ಟೆಯು ನೀನಿಲ್ಲದಿದ್ದರೆ ಬತ್ತಿ ಸತ್ತು ಹೋಗುತ್ತಿತ್ತು ಎಂದು ಮನದಲ್ಲೇ ಲಕ್ಷ್ಮಣನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾಳೆ. ಕೇವಲ ಹೊಟ್ಟೆಯ ಪಾಡಿಗೆ ದಾರಿ ಕಂಡುಕೊಂಡಿದ್ದು ಮಾತ್ರವಲ್ಲ, ಕಾಡು ಮೃಗಗಳಿಂದಲೂ ಬಿಸಿಲು ಮಳೆ ಚಳಿ ಗಾಳಿಗಳಿಂದಲೂ ರಕ್ಷಿಸಿಕೊಳ್ಳುವುದಕ್ಕೆ ಹೋದ ಕಡೆಗಳಲ್ಲೆಲ್ಲ ಅಲ್ಲೇ ಸಿಕ್ಕುವ ಮರ ಗರಿ ಮಣ್ಣುಗಳಿಂದ ನಿರ್ಮಿಸಿದ ಮನೆಗಳೆಷ್ಟು. ನಾವು ಹೋದ ಕಡೆಗಳಲ್ಲೆಲ್ಲ ನೀನು ಗಟ್ಟಿ ಮರಗಳನ್ನು ಗುರುತಿಸಿ ಕಡಿದು ಒಂದರ ಪಕ್ಕಕ್ಕೆ ಒಂದರಂತೆ ನೆಟ್ಟು ನಡುವೆ ಕಲಸಿದ ಮಣ್ಣನ್ನು ಮೆತ್ತಿ ಮಳೆಯ ನೀರು ಸೋರದಂತೆ ಚಾವಣಿಗೆ ಗರಿಗಳನ್ನು ಜೋಡಿಸಿ ಮರದ ಬಾಗಿಲನ್ನು ನಿರ್ಮಿಸದಿದ್ದರೆ ರಾತ್ರಿಯ ವೇಳೆ ಕಾಡು ಮೃಗಗಳ ನಡುವೆ ನಾವಿಬ್ಬರೂ ನಿದ್ರಿಸಲು ಸಾಧ್ಯವಾಗುತ್ತಿತ್ತೆ. ಇಷ್ಟಾದರೂ ನೀನು ಇಡೀ ರಾತ್ರಿ ಎಚ್ಚರವಾಗಿದ್ದು ಬಿಲ್ಲು ಬಾಣಗಳ ಜೊತೆಗೆ ಹಿರಿದ ಕತ್ತಿ ಹಿಡಿದು ಕಾಯದಿದ್ದರೆ ನಾವು ಉಳಿಯುತ್ತಿದ್ದೆವೆ. ಸೂರ್ಯೋದಯವಾದ ನಂತರ ನೀನು ಕಾಡಿನಲ್ಲಿ ಹುಡುಕಿ ಆಹಾರ ಸಂಚಯ ಮಾಡಿ ಅಡುಗೆ ಮಾಡಿ ನಮ್ಮಿಬ್ಬರಿಗೂ ಬಡಿಸಿದ ಮೇಲೆ ನೀನು ಉಂಡು ಮಲಗಿ ನಿದ್ರಿಸುತ್ತಿದ್ದೆ. ನಿನ್ನ ನಿದ್ರೆಯೂ ಅಲ್ಪಕಾಲವೇ ಎಂದು ಸೀತೆ ತನ್ನ ಹಾಗೂ ತನ್ನ ಗಂಡನಿಗಾಗಿ ಲಕ್ಷ್ಮಣ ಮಾಡಿದ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾಳೆ ಮತ್ತು ಊರ್ಮಿಳೆಯಿಂದ ತಿಳಿದ ಜನಪದವನ್ನು ಅಭಿವೃದ್ಧಿಪಡಿಸಿಕೊಂಡು ಸ್ವತಂತ್ರವಾಗಿ ಬದುಕುವ ವಿಚಾರದ ಹಿನ್ನೆಲೆಯಲ್ಲಿ ನೀನು ನಿನ್ನ ಜನಪದವನ್ನು ಅಯೋಧ್ಯೆಗಿಂತ ಭರತಖಂಡದ ಇತರ ಎಲ್ಲ ರಾಜ್ಯಗಳಿಗಿಂತ ಹಸಿವಿಲ್ಲದ ಬರವಿಲ್ಲದ ನಾಡಾಗಿ ಪರಿವರ್ತಿಸುವುದು ಖಚಿತ. ನೀನು ಕಾರ್ಯಶೀಲ ಎಂದು ಮನದುಂಬಿ ಹಾರೈಸುತ್ತಾಳೆ. ಲಕ್ಷ್ಮಣ ಯಾವ ಉದ್ದೇಶವನ್ನು ಹೊತ್ತು ರಾಮ ಸೀತೆಯರ ಹಿಂದೆ ವನವಾಸಕ್ಕೆ ತೆರಳಿದನೋ ಅದನ್ನು ಹೊರಟ ಗಳಿಗೆಯಿಂದಲೇ ಆರಂಭಿಸಿ ಕೊನೆಯ ತನಕ ಶ್ರದ್ಧೆಯಿಂದಲೂ ಸಮರ್ಥವಾಗಿಯೂ ನಿರ್ವಹಿಸುತ್ತಾನೆ. ಅವರಿಗಾಗಿ ಹಣ್ಣು ಹಂಪಲುಗಳನ್ನು ಆಯ್ದು ತರಬಲ್ಲ, ಧಾನ್ಯ ಕಾಳುಗಳನ್ನು ಬೆಳೆಸಬಲ್ಲ, ಅರೆದು ಪುಡಿ ಮಾಡಿ ಬೇಯಿಸಬಲ್ಲ, ಮನೆ ಕಟ್ಟಬಲ್ಲ, ತೆಪ್ಪ ಪಾದುಕೆಗಳನ್ನೂ ಮಾಡಬಲ್ಲ, ನಿದ್ದೆಗೆಡಬಲ್ಲ, ಕಾವಲು ಕಾಯಬಲ್ಲ, ಶಸ್ತ್ರವನ್ನೂ ಹಿಡಿಯಬಲ್ಲ, ಮುರಿದು ಬೀಳಲಿದ್ದ ಸಂಬಂಧವನ್ನು ತನ್ನ ಶಕ್ತ್ಯಾನುಸಾರ ಮರಳಿ ಜೋಡಿಸಬಲ್ಲ, ಇವೆಲ್ಲವನ್ನೂ ಅವನು ಅವರಿಗಾಗಿ ಮಾಡುತ್ತಾನೆ. ಲಕ್ಷ್ಮಣ ನಿಜವಾದ ಸೇವಕ, ರಕ್ಷಕ. ವೇದಾವತಿ ನದಿಯ ದಡದಲ್ಲಿ ಆಗ ಸುಮಂತ್ರರು ಇನ್ನೂ ಜೊತೆಯಲ್ಲಿದ್ದಾರೆ. ಗುಹನ ಊರನ್ನು ತಲುಪದ ಹೊತ್ತು ರಾಮ ಸೀತೆಯರು ಸ್ನಾನ ಮಾಡಿ ಬಂದು ನೋಡುತ್ತಾರೆ. ಲಕ್ಷ್ಮಣ ಅದೆಲ್ಲಿಂದಲೋ ಹಲಸಿನ ಹಣ್ಣನ್ನು ಪತ್ತೆ ಮಾಡಿ ತಂದು ಬಿಡಿಸಿಟ್ಟಿದ್ದಾನೆ. ಗಂಗಾ ನದಿ ದಾಟಿದ ಮೇಲೆ ಬಹುದೂರ ಭಾರ ಹೊತ್ತು ನಡೆದ ನಂತರ ಎದುರಿಗೆ ಒಂದು ಗುಡ್ಡ ಕಾಣಿಸುತ್ತೆ. ಎದೆ ಎತ್ತರದ ಕಿರು ಎಲೆಗಳ ಕಪ್ಪು ಹಸಿರಿನ ಗಿಡಗಳು ಕಾಣುತ್ತವೆ. ಲಕ್ಷ್ಮಣ ಅಲ್ಲಿ ಕ್ಷಣ ನಿಂತು ನೋಡ್ತಾನೆ, ಹೇಳ್ತಾನೆ, ಅಣ್ಣ, ನಮಗೆ ಆಹಾರ ಸಿಕ್ಕಿದೆ, ದೇವರ ದಯ. ಗಿಡದ ಕಂಕುಳಿಗೆ ಕೈ ಹಾಕಿ ಹಸಿರು ಹಣ್ಣುಗಳನ್ನು ಕಿತ್ತು ತಾನು ಮೊದಲು ರುಚಿ ನೋಡಿ
ನಂತರ ಅವರಿಬ್ಬರಿಗೂ ಕೊಡ್ತಾನೆ. ತಾಯಿಯಂತೆ ಮುಂದಿನ ಹೊತ್ತಿಗೆ ಊಟದ ಚಿಂತೆಯೂ ಮಾಡುವವನು ಅವನು. ರಾತ್ರಿಗೆ ಇರಲೆಂದು ಇನ್ನಷ್ಟು ಕಿತ್ತು ಸೀತೆಯ ಮಡಿಲಿಗೆ ಹಾಕುತ್ತಾನೆ. ರಾಮ ಅದುವರೆಗೂ ತಾನು ತಿಂದಿರದ ಆ ಹಣ್ಣಿನ ಹೆಸರೇನೆಂದು ಕೇಳುತ್ತಾನೆ. ಲಕ್ಷ್ಮಣ, ಕಕ್ಕೆ ಹಣ್ಣು ಅಂತ, ದೊಡ್ಡ ಮರಗಳ ಮಧ್ಯೆ ಬೆಳೆಯೋಲ್ಲ, ಕಲ್ಲು ನೊರಚಿನ ಭೂಮಿಯಲ್ಲಿ ಮಾತ್ರ ಬೆಳೆಯುತ್ತೆ ಅಂತ ಮಾಹಿತಿಯನ್ನೂ ಕೊಡುತ್ತಾನೆ. ಅದರ ಮುಂದಿನ ಹೊತ್ತು ಯಾವುದೋ ಕಲ್ಲು ಮಂಟಪದಲ್ಲಿ ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಒಣಗಿದ ತೊಗಟೆಗಳನ್ನು ಕಿತ್ತು ತಂದು 2 ಕಲ್ಲುಗಳನ್ನು ಕುಕ್ಕಿ ಕಿಡಿ ಮಾಡಿ ತೊಗಟೆಗಳನ್ನು ಊದಿ ಬೆಂಕಿ ಹೊತ್ತಿಸಿ ತನ್ನ ಗಂಟಿನಿಂದ ಬೆಳಗ್ಗೆ ತಿಂದ ಹಲಸಿನ ಹಣ್ಣಿನ ಬೀಜಗಳನ್ನು ಹೊರತೆಗೆದು ಆ ಬೆಂಕಿಗೆ ಹಾಕುತ್ತಾನೆ. ನಂತರ, ಭೋಜನ ಸಿದ್ಧವಾಗಿದೆ, ಎದ್ದು ಕೈಕಾಲು ತೊಳೆಯಿರಿ, ಕಕ್ಕೆ ಹಣ್ಣು ನಾಳೆ ಬೆಳಗ್ಗೆಗೆ ಇರಲಿ ಅಂತಾನೆ. ಹೀಗೆ ವನವಾಸದ ಪ್ರತಿ ಹೊತ್ತಿನ ಹೊಟ್ಟೆಯ ಪಾಡಿಗೆ ತಂದು ಹಾಕುವ ತಂದೆಯೂ ಅವನೇ, ಮಾಡಿ ಬಡಿಸುವ ತಾಯಿಯೂ ಅವನೇ. ಲಕ್ಷ್ಮಣನಿಗೆ ಸಿಟ್ಟು ಸೆಡವುಗಳು ಇರುವಂತೆ ಅವನಿಗಿರುವ ಅನುಸರಿಸಿಕೊಳ್ಳುವ, ನಿರ್ಮಾಣವಾಗುವ ಹೊಸ ಸ್ಥಿತಿಗೆ ಹೊಂದಿಕೊಳ್ಳುವ ಗುಣವೂ ಇದೆ. ಕೇವಲ ಹಣ್ಣು ಹಂಪಲುಗಳಿಂದಲೇ ದೇಹಕ್ಕೆ ಶಕ್ತಿ ಬರುವುದಿಲ್ಲವೆಂದು ಮನಗಂಡು ಕಾಳು ಧಾನ್ಯಗಳನ್ನು ಹುಡುಕಿ ತರುತ್ತಾನೆ. ಅದನ್ನು ಬಿತ್ತಿ ಬೆಳೆಯಲೂ ಆಲೋಚಿಸುತ್ತಾನೆ. ಇದರಲ್ಲಿ ರಾಮನಿಗೆ ಧರ್ಮಚ್ಯುತಿ ಕಾಣಿಸುತ್ತದೆ. ಕೃಷಿಜನ್ಯವಾದದ್ದು ಕೂಡದು, ವನಜನ್ಯವಾದದ್ದಷ್ಟೇ ಸೇವಿಸಬೇಕು ಎಂಬುದು. ಆಹಾರ ಸಮಸ್ಯೆಗೆ ಪರಿಹಾರ ಹುಡುಕಲು ಯತ್ನಿಸುತ್ತಿದ್ದ ಲಕ್ಷ್ಮಣನಿಗೆ ಈ ಮಾತು ಕೇಳಿ ಸಿಟ್ಟೇ ಬರುತ್ತದೆ. ವನಜನ್ಯದ ಬೀಜದಿಂದಲೇ ಕೃಷಿಜನ್ಯವಾಗುವುದು ಅಂತ ವಾದಿಸಿ, ನಾವು ಮೂವರು ಹೇಗೆ ಬಡಕಲಾಗಿದ್ದೇವೆ ನೋಡು ಎಂದೆಲ್ಲ ಹೇಳಿ ಒಪ್ಪುವಂತೆ ಮಾಡುತ್ತಾನೆ. ಭರತನಿಗೆ ಪಾದುಕೆ ಕೊಟ್ಟ ಮೇಲೆ ಪಾದುಕೆ ಹಾಕಿಕೊಳ್ಳುವುದನ್ನೇ ರಾಮ ನಿರಾಕರಿಸಿ ಬಿಡುತ್ತಾನೆ. ನನ್ನ ಪಾದುಕೆಯನ್ನಾದರೂ ಹಾಕಿಕೋ ಎಂದು ಲಕ್ಷ್ಮಣ ಹೇಳಿದರೆ ಕೇಳುವುದಿಲ್ಲ. ರಾಮ ಬರಿಗಾಲಿನಲ್ಲಿ ನಡೆದಾಡುವಾಗ ತಾನು ಉಪಯೋಗಿಸಬಹುದೇ ಎಂಬ ಪ್ರಶ್ನೆಯು ಹುಟ್ಟಿ ಲಕ್ಷ್ಮಣನೂ ಪಾದುಕೆಯನ್ನು ತ್ಯಜಿಸುತ್ತಾನೆ. ಇವರಿಬ್ಬರೂ ತ್ಯಜಿಸಿರುವಾಗ ತಾನೊಬ್ಬಳು ಉಪಯೋಗಿಸಿದರೆ ಚಂದವೇ ಎನ್ನುವ ವಿಚಾರದಿಂದ ಸೀತೆಯೂ ತ್ಯಜಿಸಿಬಿಡುತ್ತಾಳೆ. ಹೀಗೆ ಮೂವರೂ ಬರಿಗಾಲಿನಲ್ಲಿ ನಡೆಯುತ್ತಾ ನಿತ್ಯ ಮುಳ್ಳು ತೆಗೆದುಕೊಳ್ಳುವುದಕ್ಕೆಂದೇ ಕೆಲ ಕಾಲ ಮೀಸಲಿರಿಸಬೇಕಾದ ಅನಿವಾರ್ಯತೆ ಬರುತ್ತದೆ. ಆಗ ರಾಮ ಸೀತೆಯರಿಬ್ಬರ ಕಾಲುಗಳ ಮುಳ್ಳನ್ನು ಲಕ್ಷ್ಮಣ ತೆಗೆಯುತ್ತಿದ್ದನಷ್ಟೆ. ಚಿತ್ರಕೂಟದಲ್ಲಿ ಭರತ, ತಾಯಂದಿರು, ಮಂತ್ರಿ ಮೊದಲಾದವರೆಲ್ಲ ಬಂದು ಹೋದ ಮೇಲೆ ರಾಮನಿಗೆ ಆ ಜಾಗದಲ್ಲಿ ಇರುವುದಕ್ಕೆ ಇಷ್ಟವಾಗುವುದಿಲ್ಲ. ಅದಕ್ಕೆ ಅವನು ಕೊಡುವ ಕಾರಣಗಳು ಒಪ್ಪತಕ್ಕದ್ದೇ ಆದರೂ ಆ ಜಾಗದಲ್ಲಿ ವಾಸಿಸಲು ಲಕ್ಷ್ಮಣ ಎಷ್ಟೆಲ್ಲ ಅನುಕೂಲತೆಗಳನ್ನು ಆವರಿಗೆ ಮಾಡಿದ್ದಾನೆ. ಮನೆ ಮಾಡು, ಕೃಷಿ ಭೂಮಿ ಮೊದಲಾಗಿ ಎಲ್ಲ. ಆದರೆ ರಾಮ ಹಾಗೆ ನುಡಿದ ಮೇಲೆ ಮರು ಮಾತನಾಡದೆ ಇದ್ದದ್ದನ್ನು ಇದ್ದ ಹಾಗೆ ಬಿಟ್ಟು ಎಷ್ಟನ್ನು ಹೊರಲು ಸಾಧ್ಯವಾಗುತ್ತದೆಯೋ ಅಷ್ಟನ್ನು ಹೊತ್ತು ಹೊರಡಲು ಅನುವಾಗುತ್ತಾನೆ. ವರ್ಷಗಳ ಕಾಲ ಅಲೆಯುತ್ತಾ ಎಲ್ಲೆಂದರಲ್ಲಿ ಕಟ್ಟು, ಈ ಜಾಗದಲ್ಲೊಂದು ಬಿಡಾರವ ಎಂದೊಡನೆ ತಿಂಗಳುಗಟ್ಟಲೆ ಶ್ರಮಿಸಿ ಮತ್ತೆ ಕಟ್ಟುತ್ತಾನೆ. ಬಲಭುಜಕ್ಕೆ ಇಳಿ ಹಾಕಿಕೊಂಡ ಗುದ್ದಲಿ, ತಲೆಗೆ ಶಿರಸ್ತ್ರಾಣದಂತೆ ದಪ್ಪ ಹಾಕಿಕೊಂಡ ತಪ್ಪಲೆ, ಸೊಂಟಕ್ಕೆ ಸಿಕ್ಕಿಸಿಕೊಂಡ ಮಚ್ಚು. ರಾಮನೂ ಕೆಲವು ವಸ್ತುಗಳನ್ನು ಹಿಡಿದಿದ್ದ, ಆದರೆ ಅಣ್ಣನಿಗಿಂತ ತಮ್ಮನೇ ಹೆಚ್ಚು ಭಾರ ಹೊತ್ತಿದ್ದ ಎಂಬ ಸೀತೆಯ ನೆನಪಿನ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಯಾವುದೋ ಗ್ರಾಮದ ಜನ ಅಲ್ಲಿಯೇ ತಮ್ಮೊಂದಿಗೆ ಉಳಿಯಬೇಕೆಂದು ಕೇಳಿಕೊಂಡಾಗ ಲಕ್ಷ್ಮಣ, ಇಲ್ಲೇ ಹತ್ತಿರದ ಕಾಡಿನಲ್ಲಿರೋಣ, ಈ ಊರು ಹತ್ತಿರ ಇರುತ್ತೆ, ಮಾತಿಗೆ ಮನುಷ್ಯ ಸಂಪರ್ಕವಿಲ್ಲದೆ ಇನ್ನೂ ಹೀಗೆ ಇದ್ದರೆ ಬುದ್ಧಿ ಕೆಡಲ್ಲವೇ ಎಂಬ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ. ರಾಮ, ಇಂತಹ ಅನುಕೂಲಕರ ಗ್ರಾಮದ ಒತ್ತಾಸೆಯ ಜೀವನ ವನವಾಸ ಹೇಗಾಗುತ್ತೆ? ನಿನಗೆ ವನವಾಸದ ಜೀವನ ಸಾಕಾಗಿದ್ದರೆ ಅಯೋಧ್ಯೆಗೆ ಹಿಂದಿರುಗು, ಸೀತೆಯನ್ನೂ ಬೇಕಿದ್ದರೆ ಕರೆದೊಯ್ಯಿ. ನಾನಂತೂ ನಿಜವಾದ
ಅರಣ್ಯವಾಸ ಮುಗಿಸಿಯೇ ಬರುತ್ತೀನಿ ಅಂತಾನೆ. ಸ್ವಯಂ ಹಿಂಸೆ, ಅವಲಂಬಿತರ ಹಿಂಸೆಯೇ ನಿನ್ನ ಧರ್ಮದ ತಿರುಳೇನು? ಯಾಕೆ ಇಷ್ಟು ಅತಿಯಾಗಿ ಸೂಕ್ಷ್ಮವಾಗ್ತೀಯ ಎಂದು ಬೇಸರ ವ್ಯಕ್ತಪಡಿಸುತ್ತಾನೆಯೇ ಹೊರತು ರಾಮನ ಇಚ್ಛೆಯಂತೆ ಪಯಣ ಮುಂದುವರಿಸಲು ಸಜ್ಜಾಗುತ್ತಾನೆ. ಹೀಗೆ ಇಡೀ ರಾತ್ರಿ ನಿದ್ದೆಗೆಟ್ಟಿದ್ದರೂ ತೋಲನ ತಪ್ಪದೆ ಮರುದಿನ ಮಣಬಾರ ಹೊತ್ತು ನಡೆಯಬಲ್ಲ ಲಕ್ಷ್ಮಣನು ಪರಿಸ್ಥಿತಿಯೊಂದಿಗೆ ಅಣ್ಣ ಅತ್ತಿಗೆಯರ ಮನಸ್ಥಿತಿಯೊಂದಿಗೆ ಅನುಸರಿಸಿಕೊಂಡು ಸಹಪಯಣವನ್ನು ಮಾಡುತ್ತಾನೆ. ಲಕ್ಷ್ಮಣ ಯಾವ ತಪ್ಪನ್ನೂ ಮಾಡದೆ ವಿನಾಕಾರಣ ನಿಂದನೆಗೆ ಗುರಿಯಾಗುವ ಸಂದರ್ಭ ಮತ್ತೆ ಮತ್ತೆ ಬರುತ್ತೆ. ಇಂತಹ ಒಂದು ಸಂದರ್ಭ ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಸಮೀಪ ಬಿಟ್ಟು ಹೋಗುವುದು. ಆಗ ಮಹಾರಾಣಿ, ನಾನು ರಾಜಾಜ್ಞೆಯನ್ನು ಕಾರ್ಯಗತಗೊಳಿಸಲು ಬಂದಿದ್ದೀನಿ. ಮಹಾರಾಜರು ತಮ್ಮನ್ನು ಪರಿತ್ಯಜಿಸಿದ್ದಾರೆ, ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲ ಎಂದು ಹೇಳಿ ಯೋಧನ ಬಿರುಸಿನಿಂದ ಹೊರಟು ಹೋಗುತ್ತಾನೆ. ಲಕ್ಷ್ಮಣನೆಂಥ ಕ್ರೂರಿ ಎನಿಸಿಬಿಡುತ್ತದೆ ಸೀತೆಗೆ. ನೀನು ಸತ್ತು ಹೋಗು ಎನ್ನುವ ಶಾಪವೂ ಅವಳ ನಾಲಿಗೆಯ ತುದಿಗೆ ಬಂದು ಬಿಡುತ್ತದೆ. ಆದರೆ ಲಕ್ಷ್ಮಣನ ಮನೋಗತ ಅವಳಿಗೇನು ಗೊತ್ತು? ರಾಮನ ನಿರ್ಧಾರವನ್ನು ವಿರೋಧಿಸಿ ಎಷ್ಟು ಸುದೀರ್ಘ ಚರ್ಚೆ ನಡೆಸಿದ್ದಾನೆ. ರಾವಣನಂಥ ಹಾದರ ಬಡಕನ ವಶದಲ್ಲಿದ್ದ ಹೆಂಡತಿ ರಾಜಸಿಂಹಾಸನದಲ್ಲಿ ಕೂತರೆ ರಾಜ್ಯದಲ್ಲಿ ಕ್ಷೋಭೆಯಾಗತ್ತೆ ಅನ್ನುವ ಜನರ ಗುಲ್ಲಿಗೆ ಹೆದರಿ ಸೀತೆಯನ್ನು ಕಾಡಿಗೆ ಅಟ್ಟುವ ಬದಲು ಸರಿಯಾದ ಬೇಹುಗಾರರನ್ನು ಬಿಟ್ಟು ಇಂತಹ ಗುಲ್ಲು ಹಬ್ಬಿಸುತ್ತಾ ಇರುವವರನ್ನು ಒಂದಿಬ್ಬರನ್ನು ಕರೆತಂದು ನೇಣುಗಟ್ಟಿದರೆ ಆಗ ಗುಲ್ಲಿನ ಸದ್ದಡಗುತ್ತೆ ಅಂತ ಸಲಹೆ ಕೊಟ್ಟಿದ್ದಾನೆ, ವಾದಿಸಿದ್ದಾನೆ. ಇದು ನನ್ನಿಂದ ಆಗದ ಕೆಲಸ ಅಂತ ತಿರಸ್ಕರಿಸಿ ಕೂಡ ಇದ್ದಾನೆ. ಆನಂತರ ರಾಜಾಜ್ಞೆ ಎನ್ನುವ ಉರುಳಿಗೆ ಜೋತು ಬೀಳದೆ ಅನ್ಯ ಮಾರ್ಗ ಕಾಣದೆ ಅಸಹಾಯಕತೆಯಿಂದ ಹಲುಬಿದ್ದಾನೆ. ರಾಜಕೀಯ ವಿಷಯವಾದ್ದರಿಂದ ಹೆಂಡತಿ ಊರ್ಮಿಳೆಯಲ್ಲಿಯೂ ಹೇಳಿಕೊಳ್ಳದೆ ಗರ್ಭಿಣಿ ಸೀತೆಯ ಮುಂದಿನ ಭವಿಷ್ಯವನ್ನು ನೆನೆದು ಒಬ್ಬನೇ ಕೊರಗುತ್ತಾನೆ. ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಕಳೆದಿರುತ್ತಾನೆ. ಸೀತೆಯನ್ನು ಬಿಟ್ಟು ಆ ನೋವಿನ ಭಾರದಿಂದ ಅಲ್ಲಿಂದ ಹಿಂದಿರುಗಿದ ಮೇಲೆ ಮತ್ತೆ ರಾಜಾಜ್ಞೆಯ ಅಲಗಿಗೆ ಇನ್ನೆಂದೂ ಸಿಗಬಾರದೆಂಬ ಉದ್ದೇಶದಿಂದಲೋ, ಸೀತೆಯ ವಿಚಾರದಲ್ಲಿ ರಾಮ ತೆಗೆದುಕೊಂಡ ಅನ್ಯಾಯದ ನಿರ್ಧಾರವನ್ನು ತಿರಸ್ಕರಿಸುವ ಸಿಟ್ಟಿನಿಂದಲೋ ಅಯೋಧ್ಯೆಯಿಂದ ದೂರ ಸರಿದು ಸ್ವತಂತ್ರ ಜೀವನ ನಡೆಸುತ್ತಾನೆ ಎನ್ನುವುದು ಮುಂದಿನ ಮಾತು. ಇನ್ನೊಂದು ಸಂದರ್ಭ, ಪಂಚವಟಿಯಲ್ಲಿ ಸೀತೆಯ ಅಪಹರಣದ ಅಹಿತಕರ ಸನ್ನಿವೇಶ. ರಾಮ ಸೀತೆಗಾಗಿ ಜಿಂಕೆಯನ್ನು ಹಿಡಿದು ತರೋಕ್ಕೆ ಹೋಗಿದ್ದಾನೆ. ಬಹಳ ಹೊತ್ತು ಕಳೆದರೂ ಹಿಂದಿರುಗಿಲ್ಲ. ಇದಾಗಲೇ ಅವಳಿಗೆ ಆತಂಕವಾಗಿದೆ. ಆ ಆತಂಕಕ್ಕೆ ಇನ್ನಷ್ಟು ಪುಷ್ಟಿ ಕೊಡಲು ಹಾ ಸೀತಾ, ಹಾ ಲಕ್ಷ್ಮಣ ಎನ್ನುವ ರಾಮನ ದನಿ ಕೇಳಿಸುತ್ತದೆ. ಅದು ಮತ್ತೆ ಮತ್ತೆ. ಲಕ್ಷ್ಮಣನಿಗೆ ರಾಮನ ದನಿ ಕೇಳಿಸ್ತಾ ಇಲ್ಲವೇ? ಅಪಾಯದಲ್ಲಿದ್ದಾನೆ, ಬೇಗ ಅವನ ರಕ್ಷಣೆಗೆ ಹೋಗು ಅಂತ ಮತ್ತೆ ಮತ್ತೆ ಹೇಳ್ತಾಳೆ. ಅವನು, ಅದು ನಿನ್ನ ಭ್ರಮೆ, ಇದು ರಾಕ್ಷಸರ ಬೀಡು, ಇಲ್ಲಿ ನಿನ್ನ ಒಬ್ಬಳನ್ನೇ ಬಿಟ್ಟು ನಾನು ಹೋಗೋಲ್ಲ, ರಾಮನಿಗೆ ಅಂತಹ ಯಾವುದೇ ಅಪಾಯವಾಗೋಲ್ಲ ಅಂತ ಅವನೂ ಸಮಾಧಾನಪಡಿಸಲು ಯತ್ನಿಸ್ತಾನೆ. ಆಗ ಕೋಪಗೊಳ್ಳುವ ಸೀತೆ ಆಡಬಾರದ ಮಾತುಗಳನ್ನೆಲ್ಲ ಆಡಿ ಅವನನ್ನು ನಿಂದಿಸ್ತಾಳೆ. ನಿನಗೆ ನನ್ನ ಮೇಲೆ ಬಯಕೆಯಾಗಿದೆ. 11 ವರ್ಷದಿಂದ ಹೆಂಡತಿಯ ಸಹವಾಸವಿಲ್ಲದೆ ಹಸಿದಿದ್ದೀಯ. ನಿನ್ನಣ್ಣ ಸತ್ತರೆ ನಿರಾತಂಕವಾಗಿ ನನ್ನನ್ನು ಅನುಭವಿಸಬಹುದು ಅನ್ನುವ ನೀಚ ಮನಸ್ಸಿನಿಂದ ಹೀಗೆ ಹೇಳ್ತಾ ಇದ್ದೀಯ. ಇಷ್ಟಕ್ಕೂ ನೀನು ರಾಮನ ಸ್ವಂತ ತಮ್ಮನಲ್ಲ, ದಾಯಾದಿ, ನಿನ್ನ ಯೋಗ್ಯತೆ ತಿಳಿಯಿತು ಅಂತೆಲ್ಲ ಹಳಿಯುತ್ತಾಳೆ. ಆಗ ಅವಳ ಮಾತಿಗೆ ಅಸಹ್ಯ ಹುಟ್ಟಿ ನೊಂದುಕೊಂಡರೂ ಗುಹೆಯ ಬಾಗಿಲಿಗೆ ಸೌದೆ ಕಟ್ಟುಗಳನ್ನಿಟ್ಟು ಭದ್ರಪಡಿಸಿಕೊಂಡು ಒಳಗಿರು ಎಂಬ ಕಾಳಜಿಯ ಎಚ್ಚರಿಕೆಯ ಮಾತನ್ನು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಜಿಂಕೆಯ ಬೆನ್ನತ್ತಿ ಕಾಡಿನ ಯಾವುದೋ ಮೂಲೆಗೆ ಹೋಗಿದ್ದ ರಾಮನನ್ನು ಸಂಧಿಸಿದರೆ
ಅಲ್ಲಿಯೂ ರಾಮನಿಂದ ಲಕ್ಷ್ಮಣನಿಗೆ ಮತ್ತದೇ ಬಗೆಯ ನಿಂದನೆ. ಅವಿವೇಕೆ, ಸೀತೆ ಒಬ್ಬಳನ್ನೇ ಬಿಟ್ಟು ಬಂದೆಯಾ? ನಿನ್ನದು ಮನುಷ್ಯ ಬುದ್ಧಿಯೋ ಕತ್ತೆ ಬುದ್ಧಿಯೋ? ಇದು ಬರೀ ಕತ್ತೆ ಬುದ್ಧಿಯಲ್ಲ. 11 ವರ್ಷ ನೀನು ಹೆಂಡತಿಯ ಸಾಮೀಪ್ಯವಿಲ್ಲದೆ ಶುಷ್ಕನಾಗಿದ್ದೀಯ. ನಾನು ನನ್ನ ಹೆಂಡತಿಯ ಸಾಮೀಪ್ಯದಲ್ಲಿರುವುದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಅವಳನ್ನು ಅಪಾಯಕ್ಕೆ ಒಡ್ಡಿ ನನ್ನ ರಕ್ಷಣೆಯ ನೆಪದಲ್ಲಿ ಓಡಿ ಬಂದಿದ್ದೀಯ. ನೀಚ ನೀನು. ಇದು ಲಕ್ಷ್ಮಣನ ನಿಷ್ಕಲ್ಮಶ ಕಾಳಜಿಗೂ ಸೇವೆಗೂ ಈ ಗಂಡ ಹೆಂಡಿರು ಕೊಡುವ ಪಾರಿತೋಷಕ. ರಾಮ ಸೀತೆಯರು ಕಾಡಿಗೆ ಹೊರಟಾಗ ಅಯೋಧ್ಯೆಯಲ್ಲಿ ಭರತನ ಪಟ್ಟವಾಗುವ ವಿಚಾರವಿತ್ತು. ಅವನು ರಾಜನಾದರೂ ರಾಮನಿಲ್ಲದ ಜಾಗದಲ್ಲಿ ಅವನ ನಂತರದ ಹಿರೀಕ ಅನ್ನುವ ಗೌರವ ಸ್ಥಾನಮಾನ ತನಗೆ ಖಂಡಿತ ಸಿಕ್ಕೇ ಸಿಗುತ್ತಿತ್ತು. ಭರತ ದುರ್ಬಲನಾದ ದೊರೆ ಅನಿಸಿಕೊಳ್ತಿದ್ದ ಅನ್ನುವ ಅಂಶವನ್ನೂ ಗಮನದಲ್ಲಿಟ್ಟುಕೊಂಡು ಯೋಚಿಸುವುದಾದರೆ, ಸೇನಾಬಲವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದ ಲಕ್ಷ್ಮಣ ಅಯೋಧ್ಯೆ ಮೇಲೆ ಇನ್ನೆಷ್ಟು ಅಧಿಕಾರದ ಹಿಡಿತವನ್ನು ಸಾಧಿಸಬಹುದಿತ್ತು. ಅದನ್ನೆಲ್ಲ ಬಿಟ್ಟು, ಅರಮನೆಯ ಸುಖ ಬಿಟ್ಟು, ಚಂದ್ರದ ಹೆಂಡತಿಯನ್ನು ಬಿಟ್ಟು, ಅಣ್ಣ ಅತ್ತಿಗೆಯರ ಸೇವೆ ಮಾಡಿಕೊಂಡು ರಕ್ಷಕನಾಗಿ ಇರ್ತೀನಿ ಅಂತ ರಾಮನ ಹಿಂದೆ 14 ವರ್ಷದ ವನವಾಸವನ್ನು ತಾನೂ ಸ್ವೀಕರಿಸಿ ಬಂದದ್ದಕ್ಕೆ ಆಗಬೇಕಾದ್ದೆ. ಲಕ್ಷ್ಮಣನ ಕುರಿತೇ ಚಿಂತಿಸುವಾಗ ಇಂತಹ ವಿಚಾರಗಳು ಹುಟ್ಟೋದು ಸಹಜ. ಆದರೆ ಆಯಾ ಸಂದರ್ಭದ ಒತ್ತಡಗಳಿಂದ ರಾಮ ಸೀತೆಯರು ದುಡುಕಿನಿಂದ ಬಾಯ್ತಪ್ಪಿ ಹೇಳುವ ಮಾತಿದು ಅಂತ ಇದಕ್ಕೊಂದು ಟಿಪ್ಪಣಿ ಹಾಕದೆ ಹೋದರೆ, ಲಕ್ಷ್ಮಣನ ಉದಾತ್ತ ವ್ಯಕ್ತಿತ್ವವನ್ನು ಹೇಳುವ ಸಲುವಾಗಿ ಆದರ್ಶ ಸತಿಪತಿಯರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದ ಅಪರಾಧವಾಗುವುದು. ಇಲ್ಲಿ ಮತ್ತೊಂದು ಗಮನಾರ್ಹ ಅಂಶ ಎಂದರೆ, ಲಕ್ಷ್ಮಣ ಸೀತೆಯ ಇಂತಹ ಮಾತುಗಳಿಂದ ನೊಂದು ನಿನ್ನನ್ನು ಹುಡುಕಿಕೊಂಡು ಬಂದೆ ಅಂತ ರಾಮನ ಹತ್ತಿರವಾಗಲಿ ಅಥವಾ ರಾಮ ಹೇಗೆ ನಿಂದಿಸಿದ ಅಂತ ಮತ್ತೊಬ್ಬರ ಬಳಿಯಾಗಲಿ ಎಂದೂ ಹೇಳಿಕೊಳ್ಳುವುದಿಲ್ಲ. ಸೀತೆ ತುಂಬಿದ ಧರ್ಮಸಭೆಯಲ್ಲಿ ಈ ಮಾತನ್ನು ಚರ್ಚೆಗೆ ತಂದಾಗಲಷ್ಟೇ ಈ ನಿಂದನೆಯ ವಿಷಯಗಳು ಬಹಿರಂಗವಾಗುತ್ತೆ. ಆಗಲೂ ಲಕ್ಷ್ಮಣ ನಿರ್ಲಿಪ್ತ ಭಾವದಿಂದ ಅಗ್ನಿಕುಂಡದ ಹತ್ತಿರ ಕಟ್ಟಿ ನಿಲ್ಲಿಸಿದ್ದ ಕುದುರೆಯನ್ನು ನೋಡ್ತಾ ಕೂತಿರ್ತಾನೆ. ಸೀತೆ ತನ್ನನ್ನು ಕುರಿತು ಈ ಮಟ್ಟದಲ್ಲಿ ಕೀಳಾಗಿ ಯೋಚಿಸಬಹುದೇ ಎನ್ನುವ ಕಾರಣಕ್ಕೆ ಆಕೆಯೊಂದಿಗೆ ಮಾತನ್ನು ಬಿಡ್ತಾನೆಯೇ ಹೊರತು ಅವಳ ಮೇಲಿನ ಅಂತಃಕರಣ ಅವನಿಗೆ ಎಂದೆಂದಿಗೂ ಬತ್ತುವುದಿಲ್ಲ. ಯುದ್ಧಾನಂತರ ಸೀತೆಯನ್ನು ಸೆರೆಯಿಂದ ಬಿಡಿಸಿದ ಮೇಲೆ ರಾಮ ಸೀತೆಯ ಶೀಲದ ಮೇಲೆ ಅಪನಂಬಿಕೆ ವ್ಯಕ್ತಪಡಿಸಿ, ನಾನು ನನ್ನ ವಂಶದ ಕೀರ್ತಿಗಾಗಿ ಯುದ್ಧ ಮಾಡಿದ್ದೇನೋ ವಿನಃ ನಿನಗಾಗಿ ಅಲ್ಲ, ನೀನು ಸ್ವತಂತ್ರಳು, ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದು ನುಡಿದು ಬಿಟ್ಟಾಗ ಕಂಗೆಡುವ ಸೀತೆ ತನ್ನ ಪಾತಿವ್ರತ್ಯವನ್ನು ಸಾಬೀತುಪಡಿಸುವ ಸಲುವಾಗಿ ಅಗ್ನಿಯನ್ನು ಪ್ರವೇಶಿಸುವ ತೀರ್ಮಾನ ಮಾಡುತ್ತಾಳೆ. ಅವಳು ಅಗ್ನಿಯನ್ನು ಪ್ರವೇಶಿಸುವ ಮೊದಲು ಅದಕ್ಕೆ ಪ್ರದಕ್ಷಿಣೆ ಹಾಕತೊಡಗುತ್ತಾಳೆ. ರಾಮ ಮೌನವಾಗಿ ಕುಳಿತಿದ್ದರೆ 2ನೆಯ ಸುತ್ತಿಗೆ ಅವಳ ಎಡರೆಟ್ಟೆ ಹಿಡಿದು ಸಭೆಯೆದುರು ಎಳೆದುಕೊಂಡು ಹೋಗಿ ನಿಲ್ಲಿಸುವ ಲಕ್ಷ್ಮಣ ರಾಮನಿಗೆ, ಅಣ್ಣ, ನಿನ್ನ ಹೆಂಡತಿ ಉದ್ವಿಗ್ನ ಸ್ಥಿತಿಯಲ್ಲಿದ್ದಾಳೆ, ನಿನಗೆ ತಿಳಿಯಲ್ಲವೇ? ಪಾಪ ಮಾಡದವರನ್ನ ಅಗ್ನಿಯು ಸುಡುವುದಿಲ್ಲ ಎಂಬ ಪುರಾಣದ ಮನಸ್ಥಿತಿ ಅವಳಿಗೆ ಉಂಟಾಗಿದೆ. ನೀನು ನಿನ್ನ ಹೆಂಡತಿಯನ್ನು ಶಂಕಿಸಿದೆ. ತಾನು ರಾವಣನ ಅಧೀನದಲ್ಲಿದ್ದಾಗ ನೀನು ಶುದ್ಧವಾಗಿರುವುದಕ್ಕೆ ಸಾಕ್ಷಿ ಏನು ಅಂತ ಅವಳು ಕೇಳಿದರೆ ನೀನು ಏನು ಹೇಳುತ್ತಿ? ನನ್ನ ತಮ್ಮ ಲಕ್ಷ್ಮಣನೇ ಸಾಕ್ಷಿ, ಸುಗ್ರೀವ ಹನುಮಂತರೇ ಸಾಕ್ಷಿ ಅಂತೀಯ? ಲಕ್ಷ್ಮಣ ನಿನ್ನ ತಮ್ಮ, ಸುಗ್ರೀವ ನಿನ್ನಿಂದ ಉಪಕೃತ ಅಂತ ಅಂದರೆ ನಿನ್ನ ಉತ್ತರವೇನು? ನಿನ್ನ ಬುದ್ಧಿಗೆಟ್ಟ ಮಾತಿನಿಂದ ಅವಳು ಬೆಂಕಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಅಲ್ಲಿ ಉರಿಯುತ್ತಿರೋದು ಸತ್ಯಾಸತ್ಯತೆಗಳನ್ನರಿಯದ ಸಮೀಪ ಬಂದವರನ್ನೆಲ್ಲ ಸುಟ್ಟು ಬೂದಿ ಮಾಡುವ ಕ್ಷುದ್ರ ಬೆಂಕಿ. ನೀನು ಮಂತ್ರದಲ್ಲಿ ಹೇಳುವ ಅಗ್ನಿದೇವತೆಯಲ್ಲ. ಅದರಿಂದ ನಮ್ಮ ಇಕ್ಷ್ವಾಕು ವಂಶದ ಕೀರ್ತಿ ವೃದ್ಧಿಸುತ್ತದೆಯೇ ಎಂದು ತರಾಟೆಗೆ ತೆಗೆದುಕೊಳ್ಳುತ್ತಾನೆ.
ತಿಳಿದು ವ್ಯಭಿಚಾರ ಮಾಡಿದ ಅಹಲ್ಯೆಯನ್ನು ಕ್ಷಮಿಸುವಂತೆ ಚಿಕ್ಕಂದಿನಲ್ಲಿಯೇ ಗೌತಮರಿಗೆ ಹೇಳಿದ ನೀನು ಈಗ ನಿಷ್ಕಳಂಕಳೆಂದು ಆಣೆ ಪ್ರಮಾಣ ಮಾಡುತ್ತಾ ಸೊರಮೆಯಂಥ ಸಾಧ್ವಿಯ ಸಾಕ್ಷಿಯನ್ನು ಹೇಳುತ್ತಿರುವ ನಿನ್ನ ಹೆಂಡತಿಯನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲದಿರುವಾಗ ನಂಬುವುದೇ ಇಲ್ಲ ಅಂತೀಯಲ್ಲ, ಏನಾಗಿದೆ ನಿನಗೆ ಎಂದು ರಾಮನಿಗೆ ಇನ್ನಷ್ಟು ಮಾತಿನ ಪಟ್ಟು ಹಾಕಿ ಆ ನಂತರ ಇಬ್ಬರ ಕೈಯನ್ನೂ ಹಿಡಿಸಿ, ನೀವಿಬ್ಬರೂ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದವರು, ಈಗ ಮತ್ತೊಮ್ಮೆ ಇಲ್ಲಿ ಜ್ವಲಿಸುತ್ತಿರುವ ಅಗ್ನಿಯ ಸಾಕ್ಷಿಯಲ್ಲಿ ಕೈ ಹಿಡಿದು ಪ್ರದಕ್ಷಿಣೆ ಮಾಡಿ ಪರಸ್ಪರ ನಂಬಿಕೆಯನ್ನು ಗಟ್ಟಿ ಮಾಡಿಕೊಳ್ಳಿ ಎಂದು ಅಗ್ನಿಯನ್ನು ಪ್ರದಕ್ಷಿಣೆ ಮಾಡುವಂತೆ ಹೇಳುತ್ತಾನೆ. ಆ ಮೂಲಕ ಅಗ್ನಿಗೆ ಆಹುತಿಯಾಗಿ ಬಿಡುವುದರಲ್ಲಿದ್ದ ಸೀತೆಯನ್ನು ರಕ್ಷಿಸುವುದಲ್ಲದೆ ಅವಳನ್ನು ರಾಮ ಸ್ವೀಕರಿಸುವಂತೆ ಮಾಡುತ್ತಾನೆ. ರಾಜಾಜ್ಞೆಯಂತೆ ಸೀತೆಯನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿ ಬಿಟ್ಟು ಹೋದರೂ ಆ ವಿಚಾರದಿಂದಲೇ ರಾಮನಿಂದ ದೂರವಾಗಿ ಸ್ವತಂತ್ರ ನಾಡನ್ನು ಕಟ್ಟಿಕೊಳ್ಳುತ್ತಾನೆ. ಊರ್ಮಿಳೆ ತನ್ನ ಅಕ್ಕ ಸೀತೆಯಲ್ಲಿಗೆ ಅದೆಷ್ಟು ಬಾರಿ ಹೋದರೂ, ಬೇಕಾದ ಎಷ್ಟೇ ದವಸ ಧಾನ್ಯ ಇತ್ಯಾದಿಗಳನ್ನು ಕೊಂಡು ಹೋದರೂ ಆಕ್ಷೇಪಿಸುವುದಿಲ್ಲ. ಧರ್ಮಸಭೆಯ ನಂತರ ಸೀತೆ ಉಳಿದುಕೊಂಡಿದ್ದ ಸುಕೇಶಿಯ ಮನೆಗೆ ಹೆಂಡತಿಯೊಡನೆ ಹೋಗುವ ಲಕ್ಷ್ಮಣನು ಆಕೆಯೊಂದಿಗೆ ತನ್ನ ಮೌನ ಮುರಿದು ಮಾತನಾಡುತ್ತಾನೆ. ನಿನ್ನನ್ನು ಏನಂತ ಕರೆಯಲಿ, ಅತ್ತಿಗೆ ಅನ್ನುವ ಸಂಬಂಧ ಉಳಿದಿಲ್ಲ ಎನ್ನುತ್ತಾನೆ ಲಕ್ಷ್ಮಣ. ಅಂತಃಕರಣಕ್ಕೆ ಸಂಬಂಧವೇ ಆಗಬೇಕೇನು ಎಂದು ಮರುಪ್ರಶ್ನೆ ಮಾಡುತ್ತಾಳೆ ಸೀತೆ. ಲಕ್ಷ್ಮಣನಿಗೆ ಕೈಯಾರೆ ಬಡಿಸಿ ಸಂತೋಷಪಡುತ್ತಾಳೆ. ಇಷ್ಟು ಕಡಿಮೆ ಉಂಡರೆ ಹೇಗೆ ಅಂತ ಉಪಚರಿಸುತ್ತಾಳೆ. ಇದೊಂದು ಭಾವುಕತೆಯೂ ಬೆರೆತ ಸಂಭ್ರಮದ ಕ್ಷಣ. ಮುಂದೆ ರಾಮನೇ ಲಕ್ಷ್ಮಣನ ಮನೆಗೆ ಆಗಮಿಸಿ ತನ್ನ ಮಕ್ಕಳಿಗೆ ಮಾರ್ಗದರ್ಶಕನಾಗಿ ಇರಬೇಕೆಂದು ಕೇಳಿಕೊಳ್ಳುತ್ತಾನೆ. ಲಕ್ಷ್ಮಣ ಅದಕ್ಕೆ ಒಪ್ಪುವುದು ಮಾತ್ರವಲ್ಲ, ಅಣ್ಣನೊಂದಿಗಿದ್ದ ವಿರಸಕ್ಕೂ ತೆರೆ ಎಳೆಯುತ್ತಾನೆ. ಮುಂದೆ ರಾಮನ ಅಂತ್ಯ, ಹಿಂದೆಯೇ ಸೀತೆಯ ಇಚ್ಛಾಮರಣ. ಮಕ್ಕಳನ್ನು ಊರ್ಮಿಳೆಯು ತಬ್ಬಿ ಕರೆದೊಯ್ಯುವಲ್ಲಿ ಎಳೆಯರಾದ ಅವರಿಗಿನ್ನೂ ಲಕ್ಷ್ಮಣ ಮಾರ್ಗದರ್ಶಿಯಾಗಿ ಮುಂದುವರಿಯಬೇಕಾಗಿರುವುದು ಅದರ ಸೂಚ್ಯಗ್ರಹಿಕೆ. ಹೇ ಲಕ್ಷ್ಮಣ, ನೀನಿಲ್ಲದೆ ರಾಮ ಸೀತೆಯರ ಕುಟುಂಬವೇ ಇಲ್ಲ, ಉತ್ತರಕಾಂಡವೂ ಇಲ್ಲ.